ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಅಲ್ಗೋ ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ. ಇನ್ನು ನಾನು ಒಂದು ಹೊಸ ನಿಫ್ಟಿ 50 ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳಿಸ್ತಾ ಇದ್ದೇನೆ. ಇದು ಕೂಡ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ನಿಮಗೆ ಫ್ರೀ ಸಬ್ಸ್ಕ್ರಿಪ್ಷನ್ ಅವೈಲೇಬಲ್. ಇದು ನೋಡಿ, ಇದು ಕೂಡ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಈ ಒಂದು ಸ್ಟ್ರಾಟಜಿ ಡೀಟೇಲ್ಸ್ ನೋಡೋಣ. ಇಲ್ಲಿ ನೋಡಿ, ರಿಕ್ವೈರ್ಡ್ ಕ್ಯಾಪಿಟಲ್ ಬಂದ್ಬಿಟ್ಟು 75,000 ಫಾರ್ 1x. ನಿಮಗೆ 1xಗೆ 75,000 ಬೇಕು. ಏನಕ್ಕಂದರೆ ಇಲ್ಲಿ ನಾನು ನಿಮಗೆ ಈ ಒಂದು ಸ್ಟ್ರಾಟಜಿ ನೋಡಿ ಮಾರ್ಕೆಟ್ ಪ್ಲೇಸಲ್ಲಿ ಅವೈಲೇಬಲ್ ಇದೆ. ಈ ಒಂದು ಸ್ಟ್ರಾಟಜಿ ಮಾರ್ಕೆಟ್ ಪ್ಲೇಸಲ್ಲಿ ಸರ್ಚ್ ಮಾಡಿದಾಗ ಸಿಗುತ್ತೆ, ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನಮ್ಮ ಒಂದು ಸ್ಟ್ರಾಟಜಿ ಲಿಂಕ್ ಸಿಗುತ್ತೆ, ಅಥವಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ನೋಡಿದಾಗ ಇಲ್ಲಿ ನೋಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೆಕ್ಸ್ಟ್ ಪವರ್ ಸ್ಟಾರ್ ಅಲ್ಗೋ ಟ್ರೇಡಿಂಗ್ ಟೆಲಿಗ್ರಾಮ್ ಚಾನಲ್ ಇದೆ. ನೆಕ್ಸ್ಟ್ ನೋಡಿ ಇಲ್ಲಿ ಪವರ್ ಸ್ಟಾರ್ ನಿಫ್ಟಿ 50 ಆಪ್ಷನ್ ಬೈಯಿಂಗ್ ರಿಸರ್ಚ್ ಅಂತ ಸ್ಟ್ರಾಟಜಿ ನೇಮ್ ಲಿಂಕ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಇದು ಕೂಡ ನಿಮಗೆ ಫ್ರೀಯಾಗೇ ಇರುತ್ತೆ. ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು ತಾವು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ನೋಡಿ, ಈ ಒಂದು ಸ್ಟ್ರಾಟಜಿಗೆ ನಿಮಗೆ ಈ ಹಿಂದೆ ಹೇಳಿದಾಗೆ ರಿಕ್ವೈರ್ಡ್ ಕ್ಯಾಪಿಟಲ್ 75,000 ಫಾರ್ 1x. 1xಗೆ 75,000 ಏನಕ್ಕೆ ಬೇಕಂದರೆ ಇಲ್ಲಿ ನಿಮಗೆ ಸ್ಟ್ರಾಟಜಿ ಮಾರ್ಕೆಟ್ ಪ್ಲೇಸಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲಿ ನಿಮಗೆ ಈ ಒಂದು ಸ್ಟ್ರಾಟಜಿಯ ಸಂಪೂರ್ಣ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಸಿಗುತ್ತೆ ನಿಮಗೆ. ಅದನ್ನು ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಇದಕ್ಕೆ 75,000 ಏನಕ್ಕೆ ಬೇಕಪ್ಪ ಇದಕ್ಕೆ ಅಂದರೆ ಇಲ್ಲಿ ನೋಡಿ, ಫಾರ್ 1x ದ ಸ್ಟ್ರಾಟಜಿ ವಿಲ್ ಬೈ 1 ಲಾಟ್ ಬಟ್ ಇಟ್ಸ್ ಆಟೋಮೆಟಿಕಲಿ ಇನ್ಕ್ರೀಸ್ ದ ಲಾಟ್ ಸೈಜ್ ಅಪ್ ಟು 5 ಲಾಟ್ಸ್, ನಾಟ್ ಮೋರ್ ದೆನ್ 5 ಲಾಟ್. ನಿಮಗೆ ಈ ಒಂದು ಸ್ಟ್ರಾಟಜಿ ನೋಡಿ ಸ್ನೇಹಿತರೆ, ಈ ಒಂದು 1xಗೆ ಇಲ್ಲಿದೆ ನೋಡಿ, ಟ್ರೇಟ್ರಾನಲ್ಲಿ 1x ಅಂದರೆ 1 ಲಾಟ್ ಸ್ನೇಹಿತರೆ. ಈ ಆದರೆ ಬಟ್ ಈ ಒಂದು ಸ್ಟ್ರಾಟಜಿಯಲ್ಲಿ ನಾವು ಬಿಲ್ಡ್ ಮಾಡಿರೋದ್ರಿಂದ ಈ ಒಂದು ಸ್ಟ್ರಾಟಜಿ ಏನಾಗುತ್ತೆ, ಫಾರ್ 1xಗೆ ನಿಮಗೆ 5 ಲಾಟ್ವರೆಗೂ ನಿಮಗೆ ಆಟೋಮೆಟಿಕ್ ಆಗಿ ತಾನೇ ಲಾಟ್ ಸೈಜನ್ನು ಇನ್ಕ್ರೀಸ್ ಮಾಡುತ್ತೆ ಸ್ನೇಹಿತರೆ. 116 ಪ್ರಾಫಿಟಲ್ಲಿದ್ದಾಗ ಮಾತ್ರ ನಿಮಗೆ ಈ ಒಂದು ಲಾಟ್ ಸೈಜನ್ನು ಇನ್ಕ್ರೀಸ್ ಮಾಡಿ ನಿಮಗೆ ಓವರಾಲ್ ಪ್ರಾಫಿಟ್ ಬುಕ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ನಿಮಗೆ ಒಂದು ಸ್ಟ್ರಾಟಜಿ ಟ್ರೈ ಮಾಡುತ್ತೆ ಸ್ನೇಹಿತರೆ, ಪ್ರಾಫಿಟನ್ನು ಬುಕ್ ಮಾಡ್ಕೊಂಬರೋಕ್ಕೆ ಟ್ರೈ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಈ ಒಂದು ಸ್ಟ್ರಾಟಜಿಗೆ ಬೇಕಾಗುತ್ತೆ ಕ್ಯಾಪಿಟಲ್ 75,000 ಫಾರ್ 1x ಆಯಿತು. ಸ್ಟ್ರಾಟಜಿ ಟೈಪ್ ನಿಮಗೆ ಇಂಡಿಕೇಟರ್ ಬೇಸಿಸ್ ವರ್ಕ್ ಆಗುತ್ತೆ. ಸ್ಟ್ರಾಟಜಿ ಲಾಜಿಕ್ ನೋಡಿ, ಹಿಂದೆ ಇರೋಗೆ ಲಾಟ್ ಸೈಜ್ ಇನ್ಕ್ರೀಸಿಂಗ್ ಅಪ್ ಟು 5 ಲಾಟ್ಸ್, ನಾಟ್ ಮೋರ್ ದೆನ್ 5 ಲಾಟ್ಸ್. ಡೈಲಿ ಟ್ರೇಡ್ಸ್ ನೋಡಿ, ನಿಮಗೆ ಡೈಲಿ ನಿಮಗೆ 2 ರಿಂದ 5 ಟ್ರೇಡ್ ಆಗ್ಬೋದು ಈ ಒಂದು ಸ್ಟ್ರಾಟಜಿಲಿ. ಎಂಟ್ರಿ ಟೈಮಿಂಗ್ಸ್ ನೋಡಿ, ಬೆಳಗ್ಗೆ 9 ಗಂಟೆ 18 ನಿಮಿಷ ನಂತರ ಈ ಒಂದು ಸ್ಟ್ರಾಟಜಿಯಲ್ಲಿ ಎಂಟ್ರಿ ಟೈಮಿಂಗ್ ಇರುತ್ತೆ. 9 ಗಂಟೆ 18 ನಿಮಿಷ ನಂತರನೇ ಟ್ರೇಡ್ ಆಗುತ್ತೆ. ಎಕ್ಸಿಟ್ ಟೈಮಿಂಗ್ಸ್ ನೋಡಿ, ಓವರಾಲ್ ನಿಮಗೆ ಬೆಳಗ್ಗೆನೇ 10 ಗಂಟೆ 25 ನಿಮಿಷಕ್ಕೆ ನಿಮಗೆ ಆಲ್ ಟ್ರೇಡ್ಸ್ ಕ್ಲೋಸ್ ಆಗಿಬಿಡುತ್ತೆ ಸ್ನೇಹಿತರೆ. ಯೂನಿವರ್ಸಲ್ ಎಕ್ಸಿಟ್ ಆಗಿ ನಿಮಗೆ ಆಲ್ ಟ್ರೇಡ್ಸ್ ಕ್ಲೋಸ್ ಆಗಿಬಿಡುತ್ತೆ. 10:25ಕ್ಕೆ ನಿಮಗೆ ಎಲ್ಲ ಟ್ರೇಡ್ಸ್ ಕ್ಲೋಸ್ ಆಗಿಬಿಡುತ್ತೆ. ಟಾರ್ಗೆಟ್ ನೋಡಿ, ಇಲ್ಲಿ ನಿಮಗೆ ಟಾರ್ಗೆಟ್ ವರೆ ಇರುತ್ತೆ. ಹಾಗೆ ಈ ಒಂದು ಸ್ಟ್ರಾಟಜಿಯಲ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಸೆಟ್ ಮಾಡಿದೆ ಸ್ನೇಹಿತರೆ. ಆ ಒಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮುಖಾಂತರ ನಿಮಗೆ ಓವರಾಲ್ ನಿಮಗೆ ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ಸ್ನೇಹಿತರೆ. ಸ್ಟಾಪ್ ಲಾಸ್ ನೋಡಿ, ಈ ಒಂದು ಸ್ಟ್ರಾಟಜಿಯ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ನಿಮಗೆ 5,000 ಇದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಸ್ಟಾಪ್ ಲಾಸು ನಿಮಗೆ ಅದು 1 ಲಾಟ್ಗಾದ್ರೂ ಆಗ್ಬೋದು ಅಥವಾ 5 ಲಾಟ್ಗಾದ್ರೂ ಆಗ್ಬೋದು. ಓವರಾಲ್ ನಿಮಗೆ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ನಿಮಗೆ 5,000 ಇದೆ. ಈ ಒಂದು ಸ್ಟ್ರಾಟಜಿಯ ಸಬ್ಸ್ಕ್ರಿಪ್ಷನ್ ಲಿಂಕ್ ಕೂಡ ನಿಮಗೆ ಇಲ್ಲಿ ನೋಡಿ ಫ್ರೀ ಸಬ್ಸ್ಕ್ರಿಪ್ಷನ್ ಅವೈಲೇಬಲ್ ಇದೆ. ಈ ಒಂದು ಸ್ಟ್ರಾಟಜಿಯ ಲಿಂಕ್ ತಮಗೆ ಬೇಕಾಗಿದ್ದಲ್ಲಿ ಈ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ನಮ್ಮೊಂದು ಕಾಂಟ್ಯಾಕ್ಟ್ ನಂಬರ್ನ ನೀಡಿದ್ದೇವೆ. ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸಿ, ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಾವು ಈ ಒಂದು ಸ್ಟ್ರಾಟಜಿಯ ಲಿಂಕನ್ನು ಟೆಲಿಗ್ರಾಮ್ ಚಾನಲಲ್ಲಿ ನೀಡಿರ್ತೀವಿ. ಅಥವಾ ನೋಡಿ, ಇಲ್ಲಿ ಕೂಡ ನಿಮಗೆ ನಮ್ಮೊಂದು ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಿಮಗೆ ಈ ಒಂದು ಸ್ಟ್ರಾಟಜಿಯ ಲಿಂಕ್ ಅವೈಲೇಬಲ್ ಇರುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಮ್ಮ ಒಂದು ಟ್ರೇಡರ್ ಅಕೌಂಟಲ್ಲಿ ಕೂಡ ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ನೋಡಿ, ಈ ಒಂದು ಸ್ಟ್ರಾಟಜಿ ನೋಡಿ ಮಾರ್ಕೆಟ್ ಪ್ಲೇಸಲ್ಲಿ ಕೂಡ ನಿಮಗೆ ಫ್ರೀಯಾಗಿ ಅವೈಲೇಬಲ್ ಇರುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಾವು ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ನೋಡಿ, ಈ ಒಂದು ಸ್ಟ್ರಾಟಜಿ ನಮ್ಮ ಟ್ರೇಡರ್ ಅಕೌಂಟಲ್ಲಿ ಯಾವ ರೀತಿ ಟ್ರೇಡ್ ಆಗಿದೆ ಅಂತ ತಿಳಿಸ್ತಾ ಇದ್ದೀನಿ. ಈ ವೀಕಲ್ಲಿ ನೋಡಿ 1 2 3 4 5 ಇದು ಯಾವ ರೀತಿ ಲಾಟ್ ಸೈಜ್ ಇನ್ಕ್ರೀಸ್ ಮಾಡಿದೆ ಅಂತ ತಮಗೆ ಗೊತ್ತಾಗಬೇಕನ್ನೋದಕ್ಕೋಸ್ಕರ ಈ ಒಂದು ತಿಳಿಸ್ತಾ ಇದೆ. ನೋಡಿ ಇಲ್ಲಿ ಯಾವ ರೀತಿ ವರ್ಕ್ ಆಗಿದೆ ಅಂತ ನಿಮಗೆ ನೋಡಿ. 15th ಡಿಸೆಂಬರ್ಗೆ 920ಗೆ ಬೈ ಆಗಿದೆ ಒಂದೇ ಲಾಟು. 939ಗೆ ಎಕ್ಸಿಟ್ ಆಯಿತು. ನೆಕ್ಸ್ಟ್ ನೋಡಿ 946ಗೆ ಬೈ ಆಯಿತು. 947ಗೆ ಎಕ್ಸಿಟ್ ಆಯಿತು. ನಿಮಗೆ ಇಲ್ಲಿ 165 184 195 191ಗೆ ಎಕ್ಸಿಟ್ ಆಯಿತು. ಅಂದರೆ ಫಸ್ಟ್ ಪ್ರಾಫಿಟ್ ಆಯಿತು. ಸೆಕೆಂಡ್ ನೋಡಿ ನಿಮಗೆ 195ಗೆ ಬೈ ಆಗಿ 191 ಓನ್ಲಿ 3 ರೂಪೀಸಲ್ಲೇ ನಿಮಗೆ ಎಕ್ಸಿಟ್ ಆಯಿತು. ನಿಮಗೆ ಓವರಾಲ್ ಒಂದು ಏನಾಯ್ತು ನೋಡಿ, 1,159 ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು. ಸ್ಟಾಪ್ ಲಾಸ್ ಕೂಡ ನಿಮಗೆ ಇಲ್ಲಿ ಕಡಿಮೆ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು 165ಗೆ ಬೈ ಆಗಿ ನೆಕ್ಸ್ಟ್ 184ಗೆ ಎಕ್ಸಿಟ್ ಆಗಿದೆ ಸ್ನೇಹಿತರೆ. 20 ಪಾಯಿಂಟ್ಸ್ ನಿಮಗೆ ಲಾಕ್ ಆಯಿತು. ನಿಮಗೆ ಹೇಳಿದಾಗೆ ಏನೇನು ಮೊದಲೇನೆ ಹೇಳಿದೆ, ಈ ಒಂದು ಸ್ಟ್ರಾಟಜಿಯಲ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇರುತ್ತೆ. ಅಲ್ಲೇ ನಿಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಯೂಸ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ ಪ್ರಾಫಿಟ್ ಬುಕ್ ಮಾಡಿದೆ. ನೆಕ್ಸ್ಟ್ ಮತ್ತೆ ಎಂಟ್ರಿ ಬಂದಿದೆ 946ಗೆ. 946ಗೆ ತೊಗೊಂಡಾಗ ನೋಡಿ ಓನ್ಲಿ ನಿಮಗೆ ಸ್ಮಾಲ್ ಎಸ್ ಎಲ್ ಆಗಿದೆ ಸ್ನೇಹಿತರೆ. ಇಲ್ಲಿ 195 ತೊಗೊಂಡು 192 ಹೆಚ್ಚು ಕಡಿಮೆ 191 ಅಂದ್ಕೊಳ್ಳಿ. ನಿಮಗೆ 4 ರೂಪೀಸ್ನಲ್ಲಿ ನಿಮಗೆ 4 ಪಾಯಿಂಟ್ಸಲ್ಲಿ ನಿಮಗೆ ಎಸ್ ಎಲ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಈ ಥರ ಆದಾಗ ಒಂದು 1,159 ರೂಪಾಯಿ ಪ್ರಾಫಿಟ್ ಆಯಿತು. ನೆಕ್ಸ್ಟ್ ನೋಡಿ, ಈ ಒಂದು ವೀಕಲ್ಲಿ ಟ್ಯೂಸ್ಡೇ
ಮಂಗಳವಾರ ದಿನ ನೋಡಿ ಸ್ನೇಹಿತರೆ ಎಕ್ಸ್ಪೈರಿ ಡೇ. ಅಂದು ಯಾವ ರೀತಿ ಟ್ರೇಡ್ ಆಗಿದೆ ಅಂತ ನೋಡೋಣ. ನಿಮಗೆ ಟ್ಯೂಸ್ಡೇ ನಿಮಗೆ 1249 ರೂಪಾಯಿ ಲಾಸ್ ಆಗಿದೆ. ಅದು ಇಲ್ಲಿ ನೋಡಿ 16 ಡಿಸೆಂಬರ್ ನಿಮಗೆ ಎಕ್ಸ್ಪೈರಿ ಡೇ. ಅಂದ್ರೆ ನೋಡಿ 937ಗೆ ಎಂಟ್ರಿ ಬಂದಿದೆ. ನೆಕ್ಸ್ಟ್ 941ಗೆ ಎಕ್ಸಿಟ್ ಆಗಿದೆ, SL ಆಗಿದೆ. ನೆಕ್ಸ್ಟ್ ನೋಡಿ 10 ಗಂಟೆ ಬಂದು 10 ಗಂಟೆ 17 ನಿಮಿಷಕ್ಕೆ ಎಕ್ಸಿಟ್ ಆಗಿದೆ, ಅದು ಕೂಡ SL ಆಗಿದೆ. ಓವರಾಲ್ ನಿಮಗೆ 2 ಟ್ರೇಡ್ ತೊಗೊಂಡಿದೆ. ಅದು 2 ಟ್ರೇಡ್ ತೊಗೊಂಡಾಗ ಎಷ್ಟಾಯಿತು? 1249 ರೂಪಾಯಿ ನಿಮಗೆ ಲಾಸ್ ಆಯಿತು ಸ್ನೇಹಿತರೆ ಈ ಒಂದು ವೀಕಲ್ಲಿ. ಟ್ಯೂಸ್ಡೇ ನಿಮಗೆ ಮಂಗಳವಾರ ದಿನ. ನೆಕ್ಸ್ಟ್ ನೋಡಿ ಬುಧವಾರ ದಿನ ನೋಡೋಣ. ನಿಮಗೆ 17 ಡಿಸೆಂಬರ್ಗೆ ನೋಡಿ ಫಸ್ಟ್ 918ಗೆ ತೊಗೊಂಡು 940ಗೆ ಎಕ್ಸಿಟ್ ಆಯಿತು. 232 ತೊಗೊಂಡು 250ಗೆ ನಿಮಗೆ ಎಕ್ಸಿಟ್ ಆಯಿತು. ಟ್ರೈಲಿಂಗ್ ಸ್ಟಾಪ್ ಲಾಸ್ ನಿಮಗೆ ಯೂಸ್ ಮಾಡಿಕೊಂಡು ಇದು ಪ್ರಾಫಿಟ್ ಬುಕ್ ಮಾಡ್ತಿಲ್ಲ. 1327 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಮಾಡ್ತು. ನೆಕ್ಸ್ಟ್ ನೋಡಿ ತಿರ್ಗಾ ರಿವರ್ಸ್ ಬಂದಿದೆ ಟ್ರೇಡ್ ಪುಟ್ ಸೈಡ್ ಬಂದಾಗ ನೋಡಿ 17 ಡಿಸೆಂಬರ್ಗೆ ಬುಧವಾರ ದಿನ ಈ ಒಂದು ವೀಕು 17 ಡಿಸೆಂಬರ್ಗೆ ನೋಡಿ 945ಗೆ ಅಲ್ಲಿ 940ಗೆ ಕ್ಲೋಸ್ ಆಯಿತು. ಒಂದು ಸೆಕೆಂಡ್ ನೋಡಿ, ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿತು. ಪ್ರಾಫಿಟ್ ಎಷ್ಟು ಗಂಟೆ ಬುಕ್ ಆಯಿತು ನೋಡಿ 940ಗೆ ಬುಕ್ ಆಯಿತು. 940ಗೆ ಆದಾಗ ನೆಕ್ಸ್ಟ್ ಇಲ್ಲಿ ನೋಡಿ 945ಗೆ ಎಂಟ್ರಿ ಬಂದಿದೆ. ಎಂಟ್ರಿ ಕಂಡೀಷನ್ 945ಗೆ ಬಂದಾಗ ಇಲ್ಲಿ ನೋಡಿ ನಿಮಗೆ ಫಸ್ಟ್ 1 ಲಾಟ್ ತೊಗೊಂತು. 945ಗೆ 1 ಲಾಟ್ ತೊಗೊಂತು. ಸೆಕೆಂಡ್ ನೋಡಿ ಇಲ್ಲಿ ನೋಡಿ 17 ಡಿಸೆಂಬರ್ಗೆ 10 ಗಂಟೆ 7 ನಿಮಿಷಕ್ಕೆ ಮತ್ತೊಂದು ಲಾಟ್ ತೊಗೊಂಡಿದೆ. ನಿಮ್ಗೆ ಹೇಳಿದೆ ನಾನು ಹಿಂದೆ, ಇದು ಲಾಟ್ ಸೈಜ್ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಮಾಡುತ್ತೆ ಅಂತ. 1xಗೆ ನಿಮಗೆ ಇದು ನೋಡಿ ಇನ್ಕ್ರೀಸ್ ಮಾಡಿದೆ ಇಲ್ಲಿ. ಬಟ್ ಇಟ್ಸ್ ಇನ್ ಪ್ರಾಫಿಟ್ ಅಂತ ಹೇಳಿದೆ. ಪ್ರಾಫಿಟಲ್ಲಿದ್ದಾಗ ಮಾತ್ರ ನಿಮಗೆ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳಿದೆ. ಇಲ್ಲಿ ನೋಡಿ 203ಕ್ಕೆ ಬೈ ಆಗಿದೆ. ಹತ್ರ ನಿಮಗೆ ಪ್ರಾಫಿಟಲ್ಲಿ ಇರುತ್ತೆ. ಈ ಪುಟ್ ಆಪ್ಷನ್ ಮಾತ್ರ ಹೇಳ್ತಾ ಇದ್ದೆ ನಾನು. ಇಲ್ಲಿ ನಿಮಗೆ ಪ್ರಾಫಿಟಲ್ಲಿ ಇರುತ್ತೆ. 203 ತೊಗೊಂಡಾಗ ನಿಮಗೆ ಪ್ರಾಫಿಟಲ್ಲಿ ಇದ್ದಾಗ ಇಲ್ಲಿ ನೆಕ್ಸ್ಟ್ ನೋಡಿ ಸೆಕೆಂಡ್ ಲಾಟ್ ಎಷ್ಟು ತೊಗೊಂತು 244ಗೆ ನಿಮಗೆ ಸೆಕೆಂಡ್ ಲಾಟ್ ಬೈ ಮಾಡ್ತು. ಸೆಕೆಂಡ್ ಲಾಟ್ ಬೈ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ 233ಗೆ ಎಕ್ಸಿಟ್ ಆಯಿತು. 1019ಗೆ ಸಾರಿ 1019ಕ್ಕೆ ನಿಮಗೆ ಇಲ್ಲಿ ಎಕ್ಸಿಟ್ ಆಯಿತು. ಎಕ್ಸಿಟ್ ಕಂಡೀಷನ್ ಬಂದಾಗ ನಿಮಗೆ ಎಕ್ಸಿಟ್ ಆಯಿತು. ಎಕ್ಸಿಟ್ ಆದಾಗ ಏನಾಯಿತು ನೋಡಿ ಒಂದು 1451 ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು. ಓವರಾಲ್ ಎರಡು ಸೈಡಲ್ಲಿ ನಿಮಗೆ ಪ್ರಾಫಿಟ್ ಆಯಿತು. ಡೇಟ್ ಬಂದುಬಿಟ್ಟು ನಿಮಗೆ ವೆಡ್ನೆಸ್ಡೇ ಬುಧವಾರ ದಿನ 17 ಡಿಸೆಂಬರ್ಗೆ ನಿಮಗೆ ಎರಡೂ ಸೈಡ್ ನಿಮಗೆ ಪ್ರಾಫಿಟ್ ಆದಾಗ ಇಲ್ಲಿ ನೋಡಿ ಓವರಾಲ್ 2779 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. 2779 ನಿಮಗೆ ಪ್ರಾಫಿಟ್ ಆಗಿದೆ ಈ ಒಂದು ವೀಕಲ್ಲಿ. ಹಾಗೆ ನಿನ್ನೆ ದಿನ ನೋಡೋಣ. ನಿನ್ನೆ ಗುರುವಾರ ದಿನ ನೋಡೋಣ. ನಿಮಗೆ 18 ಡಿಸೆಂಬರ್ಗೆ ನೋಡೋಣ. ಇಲ್ಲಿ ನೋಡಿ 19 ಡಿಸೆಂಬರ್ಗೆ ಓನ್ಲಿ 1 ಟ್ರೇಡ್ ತೊಗೊಂಡಿದೆ. ಇದು 9:42ಕ್ಕೆ ಎಂಟ್ರಿ ಕಂಡೀಷನ್ ಬಂದಿದೆ. ನಾನು ನಿಮಗೆ ಹಿಂದೆ ಹೇಳಿರುವಾಗೆ 9:18 ನಂತರ ಎಂಟ್ರಿ ಕಂಡೀಷನು 10:25ಕ್ಕೆ ಕ್ಲೋಸ್ ಅಂತ ಇದೆ. ಇದು ಅದೇ ರೀತಿ ವರ್ಕ್ ಆಗಿದೆ. ಇಲ್ಲಿ ನೋಡಿ 9:42 ತೊಗೊಂಡಿದೆ. ನಿನ್ನೆ 10 ಗಂಟೆ 3 ನಿಮಿಷಕ್ಕೆ ನಿಮಗೆ ಕ್ಲೋಸ್ ಆಗಿದೆ. ಓವರಾಲ್ ನಿನ್ನೆ ನೋಡಿ ಕ್ಲೋಸ್ ಆದಾಗ 1054 ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು ಸ್ನೇಹಿತರೆ. ಬುಕ್ ಮಾಡ್ಕೊಂಬಂದು ನಿಮ್ಗೆ ಲಾಟ್ ಸೈಜ್ ಯಾವ ರೀತಿ ಇನ್ಕ್ರೀಸ್ ಮಾಡಿದಂತ ನಿಮಗೆ ಈ ಒಂದು ವೀಕಲ್ಲಿ ತೋರಿಸಿದೆ ನಾನು. ಅದು ಎಕ್ಸ್ಪೈರಿ ಡೇ ಆಗಿತ್ತು ಅನಿಸುತ್ತೆ. ಇಲ್ಲಿ ನೋಡಿ 19 ಡಿಸೆಂಬರ್ಗೆ ಇಂದು 9:18ಕ್ಕೆ ತೊಗೊಂಡಿದೆ. 918ಗೆ ತೊಗೊಂಡು 945ಗೆ ನಿಮಗೆ ಎಕ್ಸಿಟ್ ಆಗಿದೆ. ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಯೂಸ್ ಮಾಡಿಕೊಂಡು ನಿಮಗೆ ಪ್ರಾಫಿಟನ್ನು ಬುಕ್ ಮಾಡ್ಕೊಂಡು ಬಂದಿದೆ. ಇಲ್ಲಿ ನೋಡಿ 1789 ರೂಪಾಯಿ ಪ್ರಾಫಿಟ್ ಆಗಿದೆ. ನಿಮಗೆ 1789 ನಿಮಗೆ ಪ್ರಾಫಿಟ್ ಆಗಿದೆ. ಇದು ಅಪ್ ಟು ನಾವು 5 ಲಾಟ್ಸ್ವರೆಗೂ ಲಾಟ್ ಸೈಜ್ ಇನ್ಕ್ರೀಸ್ ಅಂತ ಸೆಟ್ ಮಾಡಿದ್ವಿ. ಬಟ್ ಈ ಸ್ಟ್ರಾಟಜಿ ನೋಡಿ ಮ್ಯಾಕ್ಸಿಮಮ್ ನಿಮಗೆ 3 ಲಾಟ್ಸ್ಗಿನ್ನ ಇನ್ಕ್ರೀಸ್ ಮಾಡಿಲ್ಲ. ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ತೋರಿಸ್ತೇನೆ ನಾನು ನಿಮಗೆ. ಉದಾಹರಣೆ 9 ಡಿಸೆಂಬರ್ಗೆ ನೋಡಿ ಫಸ್ಟ್ 1 ಲಾಟ್ ಬೈ ಆಗಿದೆ. ಇಲ್ಲಿ ನೋಡಿ 164ಗೆ ಬೈ ಆಗಿದೆ. ನಿಮಗೆ 164 ರೂಪಾಯಿಗೆ ಬೈ ಆಗಿದೆ. ಅದು 9 ಗಂಟೆ 18 ನಿಮಿಷಕ್ಕೆ. ನೆಕ್ಸ್ಟ್ 9:30ಕ್ಕೆ ಬೈ ಆಗಿದೆ. 9:30ಗೆ 197 ರೂಪಾಯಿಗೆ ಬೈ ಆಗಿದೆ. 197.50ಗೆ ನಿಮ್ಗೆ ಬೈ ಆಗಿದೆ. ನೆಕ್ಸ್ಟ್ ನೋಡಿ ಮತ್ತೆ 1 ಲಾಟ್ ತೊಗೊಂಡಿದೆ. 9:33ಗೆ 230ಕ್ಕೆ ಬೈ ಆಗಿದೆ. ಇದು ನೋಡಿ ಪ್ರಾಫಿಟ್ ಇನ್ಕ್ರೀಸ್ ಆದಾಗ ಮಾತ್ರ ನಿಮಗೆ ಲಾಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ 164ಗೆ ತೊಗೊಂತು. ನೆಕ್ಸ್ಟ್ 197ಗೆ ತೊಗೊಂತು. ಇಲ್ಲಿ 230ಗೆ ತೊಗೊಂತು. 230 ರೂಪಾಯಿಗೆ ತೊಗೊಂಡಾಗ ನಿಮಗೆ 9:54ಕ್ಕೆ ಎಕ್ಸಿಟ್ ಆಗಿಬಿಡುತ್ತೆ. ನಿಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಯೂಸ್ ಮಾಡಿಕೊಂಡು ಪ್ರಾಫಿಟ್ ಬುಕ್ ಮಾಡೋದಿದ್ರೆ ಇಲ್ಲಿ ನೋಡಿ 257.50 ಪೈಸೆಗೆ ನಿಮಗೆ ಎಕ್ಸಿಟ್ ಆಗಿಬಿಡ್ತು. ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಯೂಸ್ ಮಾಡಿಕೊಂಡು ಓವರಾಲ್ ನಿಮಗೆ ನೋಡಿ 9:18ಕ್ಕೆ ತೊಗೊಂಡು 9:54ಕ್ಕೆ ನಿಮಗೆ ಎಲ್ಲ ಟ್ರೇಡ್ಸನ್ನು ಕ್ಲೋಸ್ ಮಾಡಿಬಿಡುತ್ತೆ. ಓವರಾಲ್ ನೋಡಿ 1 2 3 3 ಲಾಟ್ ತೊಗೊಂತಿದ್ದು. 3 ಲಾಟ್ ತೊಗೊಂಡಾಗ 13,520 ರೂಪಾಯಿ ನಿಮಗೆ ಬಿಗ್ ಪ್ರಾಫಿಟನ್ನು ಬುಕ್ ಮಾಡ್ಕೊಂಡು ಬರುತ್ತೆ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ನಿಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಸೆಟ್ ಮಾಡಿರೋದ್ರಿಂದ ಈ ಒಂದು ರೀತಿ ಪ್ರಾಫಿಟನ್ನು ಬುಕ್ ಮಾಡಿಕೊಂಡು ಬರುತ್ತೆ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ಕೂಡ ನಿಮಗೆ ಫ್ರೀಯಾಗೇ ಇರುತ್ತೆ. ಫ್ರೀಯಾಗಿ ತಾವು ವಾಚ್ ಮಾಡಿ ನೋಡ್ಬೋದು. ತಮ್ಮ ಒಂದು ಟ್ರೇಡರ್ ಅಕೌಂಟಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಾವು ಕೂಡ ಫ್ರೀಯಾಗಿ ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ನೋಡೋಣ.
ಇದು ನೋಡಿ ಈ ಒಂದು ಸ್ಟ್ರಾಟಜಿ ಮಾರ್ಕೆಟ್ ಪ್ಲೇಸಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ, ಅದು ಕೂಡ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡೋಣ ನಮ್ಮ ಕ್ಲೈಂಟ್ಸ್ ಯಾವ ರೀತಿ ವರ್ಕ್ ಆಗಿದೆ ಅಂತ ನೋಡೋಣ. ಸ್ಲಿಪೇಜಸ್ಸು ಇಟ್ಸ್ ಕಾಮನ್ ಇನ್ ಟಿ ಟಿ ಫ್ರೆಂಡ್ಸ್. ಈ ಒಂದು ಸ್ಲೀಪೇಜಸ್ ನಿಮಗೆ ಕಾಮನ್ ಆಗಿರುತ್ತೆ ಈ ಒಂದು ಲೈವ್ ಟ್ರೇಡಲ್ಲಿ. ನೋಡಿ ಸ್ವಲ್ಪ ಪಿ ಆ್ಯಂಡ್ ಎಲ್ ವ್ಯತ್ಯಾಸ ಇರುತ್ತೆ, ನಮಗೆ ಕ್ಲೈಂಟ್ಸ್ಗೆ ಎಕ್ಸಿಟ್ ಟೈಮಲ್ಲಿ ನಿಮಗೆ ವ್ಯತ್ಯಾಸ ಬರುತ್ತೆ ಸ್ನೇಹಿತರೆ, ಅದು ಸಹಜ ಸ್ನೇಹಿತರೆ. ಈ ಒಂದು ಟ್ರೇಡ್ ಟ್ರಾನಲ್ಲಿ ನಿಮಗೆ ಸಹಜವಾಗಿರುತ್ತೆ. ಇಲ್ಲಿ ನೋಡೋಣ ನಿಮಗೆ ನೋಡಿ ಪವರ್ ಸ್ಟಾರ್ ನಿಫ್ಟಿ ರಿಜಾಯ್ಸ್ ಅಂತ ಹೇಳ್ಬಿಟ್ಟು ಸ್ಟ್ರಾಟಜಿ ನೇಮ್ ಪವರ್ ಸ್ಟಾರ್ ನಿಫ್ಟಿ ರಿಜಾಯ್ಸ್ ಅಂತ ಹೇಳ್ಬಿಟ್ಟು, ಇದು ಕೂಡ ನಿಮಗೆ ನಿಫ್ಟಿ 50 ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಸ್ನೇಹಿತರೆ. ಇಲ್ಲಿ ನೋಡಿ ಈ ಒಂದು ಸ್ಟ್ರಾಟಜಿಯ ಒಂದು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸನ್ನು ನೋಡೋಣ. ನೆಕ್ಸ್ಟ್ ನಿಮ್ಮ ಕ್ಲೈಂಟ್ಸ್ ರಿಪೋರ್ಟ್ಸನ್ನು ತೋರಿಸ್ತೇನೆ. ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ನಿಮಗೆ. ಇಲ್ಲಿ ನೋಡಿ ಯಾವ ರೀತಿ ಇನ್ಕ್ರೀಸ್ ಆಗಿದೆ ಅಂತ ಇಕ್ವಿಟಿ ಕರ್ವ್ ನೋಡಿ ನೋಡಿ ಈ ಹಿಂದೆ ಹೇಳಿರುವಾಗ ನಿಮಗೆ 75,000 ನಿಮಗೆ ಕ್ಯಾಪಿಟಲ್ ರಿಕ್ವೈರ್ಡ್. ಟೋಟಲ್ ಟ್ರೇಡಿಂಗ್ ಡೇಸು 56 ಅಂದರೆ ಇವತ್ತಿಂದ ಇದರಲ್ಲಿ ಪ್ಲಸ್ ಆಗಿರಲ್ಲ ಸ್ನೇಹಿತರೆ, ಇವತ್ತಿಂದ ಇದರಲ್ಲಿ ಆ್ಯಡ್ ಆಗಿರಲ್ಲ. ಆ್ಯಕ್ಚುಲಿ 57 ಡೇಸು, ವಿನ್ ಡೇಸು 33 ಅಂತಿದೆ, 34 22 ನಿಮಗೆ ಲಾಸ್ಟ್ ಡೇಸ್. ಮ್ಯಾಕ್ಸಿಮಮ್ ವಿನ್ ನೋಡಿ 5 ಡೇಸ್ ಇದೆ, ಲಾಸ್ಟ್ 3 ಇದೆ. ವಿನ್ ರೇಟ್ ನೋಡಿ ನಿಮಗೆ 58.93% ನಿಮಗೆ ವಿನ್ ರೇಟ್ ಇದೆ ಸ್ನೇಹಿತರೆ ಈ ಒಂದು ಸ್ಟ್ರಾಟಜಿಯಲ್ಲಿ. ಅವರೇಜ್ ಮಂತ್ಲಿ ಪ್ರಾಫಿಟ್ ನೋಡಿ 15,480 ರೂಪಾಯಿ ನಿಮಗೆ ಅವರೇಜ್ ಮಂತ್ಲಿ ಪ್ರಾಫಿಟ್ ಇದೆ. 15,480. ಟೋಟಲ್ ಪ್ರಾಫಿಟ್ ನೋಡಿ 41,280 ಇದೆ ನಿಮಗೆ, 41,280 ಇದೆ. ಈ ಒಂದು ಸ್ಟ್ರಾಟಜಿ ನೋಡಿ ಡಿಪ್ಲೈ ಮಾಡಿ 3 ಮಂತ್ಸ್ ಆಯಿತು ಹೆಚ್ಚು ಕಡಿಮೆ. ಅಕ್ಟೋಬರಲ್ಲಿ ಡಿಪ್ಲೈ ಆಗಿದೆ, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಒಂದು 15 ಡೇಸ್ ಆಗಿದೆ. ಓವರಾಲ್ ನಿಮಗೆ 2.5 ಮಂತ್ಸ್ ಆಯಿತು ಸ್ನೇಹಿತರೆ. 3 ತಿಂಗಳಲ್ಲಿ ನಿಮಗೆ 2.5 ತಿಂಗಳಲ್ಲಿ ನೋಡಿ 41,280 ಆಗಿದೆ ನಿಮಗೆ ಟೋಟಲ್ ಪ್ರಾಫಿಟ್. ಅವರೇಜ್ ಮಂತ್ಲಿ ಆರ್ ನೋಡಿ 20% ಇದೆ, 55% ನಿಮಗೆ ಟೋಟಲ್ ಆರ್ ಇದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ ಇಲ್ಲಿ 13,515 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ ಈ ಒಂದು ಸ್ಟ್ರಾಟಜಿಯಲ್ಲಿ. 13,515 ಅದು ಏನಕ್ಕೆ ಆ ಥರ ಆಯಿತು ಅಂತ ನಿಮಗೆ ಹೇಳಿದೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಸೆಟ್ ಮಾಡೋದ್ರಿಂದ ಮತ್ತು ಲಾಟ್ ಸೈಜ್ ಇನ್ಕ್ರೀಸ್ ಮಾಡೋದ್ರಿಂದ ಈ ಒಂದು ಬಿಗ್ ಪ್ರಾಫಿಟನ್ನು ಬುಕ್ ಮಾಡ್ಕೊಂಡು ಬರುತ್ತೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಲಾಸ್ ನೋಡಿ ನಾವು ಇದರಲ್ಲಿ 5,000 ಸೆಟ್ ಮಾಡಿದ್ವಿ, ಬಟ್ ಇಲ್ಲಿವರೆಗೂ ಈ ಒಂದು ಸ್ಟ್ರಾಟಜಿಯಲ್ಲಿ ಎಸ್ ಎಲ್ ಹಿಟ್ ಆಗಿಲ್ಲ ಸ್ನೇಹಿತರೆ. ಮ್ಯಾಕ್ಸಿಮಮ್ ಎಸ್ ಎಲ್ ಹಿಟ್ ಆಗಿಲ್ಲ, ಸ್ಮಾಲ್ ಎಸ್ ಎಲ್ ಇದೆ ನಿಮಗೆ, ಬಟ್ ಮ್ಯಾಕ್ಸಿಮಮ್ ಓವರಾಲ್ ಈ ಒಂದು ಸ್ಟ್ರಾಟಜಿಯ ಸ್ಟಾಪ್ ಲಾಸ್ ಬಂದುಬಿಟ್ಟು 5,000 ಇದೆ ನಿಮಗೆ, ಬಟ್ ಆ ಒಂದು ಸ್ಟಾಪ್ ಲಾಸು ಹಿಟ್ ಆಗಿಲ್ಲ. ಇಲ್ಲಿ ನೋಡಿ 3,408 ರೂಪಾಯಿ ನಿಮಗೆ ಲಾಸ್ ಆಗಿದೆ. ಮ್ಯಾಕ್ಸಿಮಮ್ ಲಾಸ್ ಏನಿದೆ 3,408 ರೂಪಾಯಿ ಇದೆ. ಲಾಸ್ ಆನ್ ಲಾಸ್ಟ್ ಡೇಸು 1,443ವರೆಗೆ ಆಗಿದೆ. ನಿಮ್ಗೆ ಹೇಳಿದೆ ಎವರೇಜ್ ನಂಬರ್ ಆಫ್ ಟ್ರೇಡ್ಸ್ 3ರಿಂದ 4 ಅಂತ. ಬೈ ಸೆಲ್ ಸೇರ್ಬಿಟ್ಟು ನೋಡಿ 2.86 ತೋರಿಸ್ತಾ ಇದ್ದಾರೆ ಅವರು. ಡ್ರಾಡೌನ್ ನೋಡಿ ಮ್ಯಾಕ್ಸಿಮಮ್ ಡ್ರಾಡೌನ್ ನೋಡಿ 8.77% ನಿಮಗೆ ಡ್ರಾಡೌನ್ ಇದೆ. 7,927 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ಡ್ರಾಡೌನ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಡೈಲಿ ಸಮರಿ ನೋಡಿದಾಗ ನಿಮಗೆ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ 8,347 ಇದೆ, 13,515 ಇದೆ ಪ್ರಾಫಿಟ್, 9,453 ಇದೆ, 6,037 ಇದೆ, 6,337 6,037. ನೆಕ್ಸ್ಟ್ 3,675 3,675 ರೂಪಾಯಿ ಇದೆ. ಲಾಸ್ಟ್ ನೋಡಿ ನಿಮಗೆ ಇಲ್ಲಿ 3,408 ರೂಪಾಯಿ ಲಾಸ್ ಇದೆ. 3,408, 2,902, 2,748, 1,526, 2,587. ನೀವು ಮ್ಯಾಕ್ಸಿಮಮ್ ಲಾಸ್ ಏನಾಗಿದೆ ನೋಡಿ ಇಲ್ಲಿ 3,408, ಅದು ಮಂಡೇ ಆಗಿದೆ ಸ್ನೇಹಿತರೆ. 3,408 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಆಗಿದೆ ಈ ಒಂದು ಸ್ಟ್ರಾಟಜಿಯಲ್ಲಿ. ಮತ್ತು ಮ್ಯಾಕ್ಸಿಮಮ್ ಟಾರ್ಗೆಟ್ ನೋಡಿ ಇಲ್ಲಿ ಪ್ರಾಫಿಟ್ 13,515 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ ಪ್ರಾಫಿಟ್ ಆಗಿದೆ ಸ್ನೇಹಿತರೆ ಈ ಒಂದು ಸ್ಟ್ರಾಟಜಿ. ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ನ ಮುಖಾಂತರ ತಿಳಿಸ್ತಾ ಇದೆ ನನಗೆ, ಇದು ನಾನು ಹೇಳ್ತಾ ಇಲ್ಲ, ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಹೇಳ್ತಾ ಇದೆ ನಮ್ಮ ಟ್ರೇಡ್ ಟ್ರಾನಲ್ಲಿ. ಮಂತ್ ವೈಸ್ ಪಿ ಎಂಡಲ್ಲಿ ನೋಡಿ ಅಕ್ಟೋಬರ್ ಮಂತಲ್ಲಿ ನೋಡಿ 64 ಟ್ರೇಡ್ಸ್ ತೊಗೊಂಡಿದೆ, 64. ಈ ಥರ ಆದಾಗ ನಿಮಗೆ 17,790 ರೂಪಾಯಿ ಪೇ ಎಂಡಲ್ ಆಯಿತು ನಿಮಗೆ. ನೋಡಿ ಪೇ ಎಂಡಲ್ 23.72% ಪೇ ಎಂಡಲ್ ಆಯಿತು. ನೆಕ್ಸ್ಟ್ ನೋಡಿ ನವಂಬರ್ ಮಂತಲ್ಲಿ 44 ಟ್ರೇಡ್ಸ್ ತೊಗೊಂಡಿದೆ. ಓವರಾಲ್ ಬೈಸಲ್ಲಿ 2 ಸೇರ್ಕೊಂಡ್ಬಿಟ್ಟು ನಿಮಗೆ 44 ಟ್ರೇಡ್ಸ್ ತೊಗೊಂಡಿದೆ, 44 ಟ್ರೇಡ್ ತೊಗೊಂಡಿದೆ. ಈ ಥರ ಆದಾಗ ನಿಮಗೆ 6,498 ರೂಪಾಯಿ ಆಗಿದೆ. 6,497, 8.67% ನಿಮಗೆ ಪೇ ಎಂಡಲ್ ಆಯಿತು. ನೆಕ್ಸ್ಟ್ ನೋಡಿ ಈ ಒಂದು ತಿಂಗಳ ಡಿಸೆಂಬರ್ ಮಂತಲ್ಲಿ ನೋಡಿ ಈ ಒಂದು ಫ್ರೈಡೇದು ಕೌಂಟ್ ಆಗಿಲ್ಲ ನಿಮಗೆ, ಇಂದಿನ ಒಂದು ಟ್ರೇಡ್ ಕೌಂಟ್ ಆಗಿಲ್ಲ. ಇದರಲ್ಲಿ ಟೋಟಲ್ ಟ್ರೇಡ್ಸ್ ನೋಡಿ 52 ಆಗಿದೆ. ಈ ಥರ ಆದಾಗ ನಿಮಗೆ 16,991 ರೂಪಾಯಿ ನಿಮಗೆ ಪೇ ಎಂಡಲ್ ಆಗಿದೆ. 16,991. ಓವರಾಲ್ ನೋಡಿ ನಿಮಗೆ 23% ನಿಮಗೆ ಪೇ ಎಂಡಲ್ ಆಗಿದೆ. ಈಗ ಆಲ್ರೆಡಿ ನಿಮಗೆ ಡಿಸೆಂಬರ್ ಮಂತಲ್ಲಿ 23% ಪೇ ಎಂಡಲ್ ಆಗಿದೆ. ಬಟ್ ಈ ಒಂದು ಸ್ಟ್ರಾಟಜಿ ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ಲಾಟ್ ಸೈಜ್ ಪ್ರಾಫಿಟಲ್ಲಿದ್ದಾಗ ಇನ್ಕ್ರೀಸ್ ಮಾಡ್ಕೊಂಬರುತ್ತೆ. ನೆಕ್ಸ್ಟು ನಿಮಗೆ ಲಾಟ್ ಸೈಜ್ ಇನ್ಕ್ರೀಸ್ ಮಾಡುತ್ತೆ ಮತ್ತು ಪ್ಲಸ್ ಟಿ ಎಸ್ ಅಲ್ಲಿ ಇರೋದ್ರಿಂದ ಓವರಾಲ್ ನಿಮಗೆ ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ಹೇಳ್ತಾ ಇದೆ, ಬಟ್ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮತ್ತು ಈ ಒಂದು
ನಮ್ಮ ಒಂದು ಕ್ಲೈಂಟ್ ರಿಪೋರ್ಟ್ ಮುಖಾಂತರ ತಿಳಿಸ್ತಾ ಇದ್ದೀನಿ ನಾನು. ಈ ಒಂದು ಸ್ಟ್ರಾಟಜಿ ಕೂಡ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ, ತಾವು ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು. ಇಲ್ಲಿ ನೋಡಿ, ಈ ಒಬ್ಬರು ಇದು ಲೈವ್ ಇದೆ ನೋಡಿ, ಇವ್ರದ್ದು 1 2 3 4 ಡೇಸ್ ಆಗಿದೆ. 4 ಡೇಸಲ್ಲಿ ನೋಡಿ ಒಂದಿನ 124 ಪೇಜ್ ನಿಮಗೆ ಓನ್ಲಿ ಪ್ರಾಫಿಟ್ ಬುಕ್ ಆಗಿದೆ ನೋಡಿ. ಫಸ್ಟ್ 16 ಡಿಸೆಂಬರ್ಗೆ ಅವರು ಲೇಟಾಗಿ ಡಿಪ್ಲೈ ಆಗಿರೋದ್ರಿಂದ ಆ ಥರ ಆಗಿರುತ್ತೆ ಸ್ನೇಹಿತರೆ. ಒಂದೊಂದು ಟೈಮು ನಿಮಗೆ ಸ್ಲಿಪೇಜಸ್ ಆದಾಗ್ಯೂ ಕೂಡ ನಿಮಗೆ ಪ್ರಾಫಿಟ್ ಜಾಸ್ತಿನೇ ಆಗ್ಬೋದು, ಕಡಿಮೆ. ಇಲ್ಲಿ ನೋಡಿ 3727 ಆಗಿದೆ, ಇವ್ರದ್ದು ಜಾಸ್ತಿ ಆಗಿದೆ, ಹೆಚ್ಚು ಕಡಿಮೆ 918ಗೆ ತೊಗೊಂಡು 940ಗೆ ಆದಾಗ ನಿಮಗೆ ನೋಡಿ 1406 ರೂಪಾಯಿ ಆಯಿತು. ಇಲ್ಲಿ 2321 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ. ಇಲ್ಲಿ ನೋಡಿ 17 ಡಿಸೆಂಬರ್ಗೆ ನಿಮಗೆ ಲಾಟ್ ಸೈಜ್ ಇನ್ಕ್ರೀಸ್ ಆಗಿದೆ ನೋಡಿ. 945ಗೆ ಫಸ್ಟ್ ಒಂದು ಲಾಟ್ ತೊಗೊಂಡಿದೆ, 195ಗೆ ಸೆಕೆಂಡ್ ಮತ್ತೊಂದು ಲಾಟ್ ತೊಗೊಂಡಿದೆ ನೋಡಿ. 10 ಸೆಕೆಂಡ್ ಇನ್ನೊಂದು ಲಾಟ್ ತೊಗೊಂಡಿದೆ ನಿಮಗೆ 242ಗೆ. ಈ ಥರ ಆದಾಗ ನಿಮಗೆ 234ಗೆ ಇದು ಎಕ್ಸಿಟ್ ಆಯಿತು. 1019ಗೆ 234ಗೆ ಎಕ್ಸಿಟ್ ಆಯಿತು. ಈ ಥರ ಆದಾಗ ನೋಡಿ 2321 ರೂಪಾಯಿ ಪ್ರಾಫಿಟ್ ಆಯಿತು. ಇವತ್ತು 2321 ಪ್ರಾಫಿಟ್ ಆಯಿತು. ಓವರಾಲ್ ನೋಡಿ ಒಂದು ಎಕ್ಸ್ಪೈರಿ ಡೇ, ಈ ಒಂದು ವೀಕ್ ಎಕ್ಸ್ಪೈರಿ ಡೇ ನಿಮಗೆ ಟ್ಯೂಸ್ಡೇ 3727 ರೂಪಾಯಿ ಪ್ರಾಫಿಟ್ ಆಯಿತು ಸ್ನೇಹಿತರೆ. 3727 ರುಪೀಸು ಪ್ರಾಫಿಟ್ ಆಯಿತು ಇವ್ರದ್ದು. ನೆಕ್ಸ್ಟ್ ನೋಡೋಣ, ಥರ್ಸ್ಡೇ ನೋಡೋಣ. ಗುರುವಾರ ದಿನ ನೋಡಿ 18 ಡಿಸೆಂಬರ್ಗೆ ನಿಮಗೆ 942ಗೆ ಬೈ ಮಾಡಿ 10ಗೆ ಎಕ್ಸಿಟ್ ಆಗಿದೆ ಸ್ನೇಹಿತರೆ. 10 ಗಂಟೆಗೆ ಎಕ್ಸಿಟ್ ಆಗಿದೆ. ಓನ್ಲಿ 1 ಲಾಟ್ ತೊಗೊಂಡಿದೆ. ಈ ಥರ ಆದಾಗ ನಿಮಗೆ 1654 ರೂಪಾಯಿ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ನೋಡಿ ಹಿಂದೆ ಹೇಳಿರೋಗೆ ಹಿಂದೆ ಮನಿ ಬೈ ಮಾಡುತ್ತೆ ಸ್ನೇಹಿತರೆ. ತಾವು ಚೆಕ್ ಮಾಡಿ ನೋಡ್ಬೋದು, ಇದು ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ ನೋಡ್ಬೋದು. ತಮ್ಮ ಒಂದು ಟ್ರೇಡರ್ ಅಕೌಂಟಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಾವು ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು. ತಮಗೆ ಒನ್ಸ್ ಸ್ಯಾಟಿಸ್ಫೈಡ್ ಯು ಕ್ಯಾನ್ ಶಿಫ್ಟ್ ಟು ಲೈವ್ ಟ್ರೇಡ್ ಸ್ನೇಹಿತರೆ. ನಿಮಗೆ ಸ್ಯಾಟಿಸ್ಫೈಡ್ ಆದ ನಂತರ ತಾವು ಲೈವ್ಗೆ ಶಿಫ್ಟ್ ಆಗ್ಬೋದು. 19 ಡಿಸೆಂಬರ್ಗೆ ನೋಡಿ, ಇಂದು 9:18ಗೆ ತೊಗೊಂಡಿದೆ, 9:45ಗೆ ಎಕ್ಸಿಟ್ ಆಗಿದೆ. 183 ತೊಗೊಂಡು 207ಗೆ ಎಕ್ಸಿಟ್ ಆಗಿದೆ. ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಯೂಸ್ ಮಾಡಿಕೊಂಡು ನಿಮಗೆ 1789 ರೂಪಾಯಿ ಪ್ರಾಫಿಟ್ ಆಗಿದೆ. 1789 ನಿಮಗೆ ಪ್ರಾಫಿಟ್ ಆಗಿದೆ. ಇಲ್ಲಿ ನೋಡಿ 1789 3 ಮೆಂಬರ್ಸ್ದು ಸೇಮ್ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ 3727 ಎಕ್ಸ್ಪೈರಿ ಡೇ ಇವತ್ತು 3700 ಆಗಿದೆ. ನಮ್ದು ಎಷ್ಟಾಗಿದೆ ನೋಡಿ, 1 2 3 ಅಂದರೆ 2700 ಆಗಿದೆ. ನಮ್ಮದು ಕಡಿಮೆ ಆಗಿದೆ, ಅವ್ರದ್ದು ಜಾಸ್ತಿ ಆಗಿದೆ ಸ್ನೇಹಿತರೆ. ಸ್ಲಿಪೇಜಸ್ ಅವ್ರ ಕಾಮನ್ ಟ್ರೇಟರ್. ಇಲ್ಲಿ ನೋ ಕ್ಲೈಂಟ್ಸ್ ಇದೆ. ಇವ್ರು ನೋಡಿ 2 ಲಾಟ್ ಹಾಕಿದ್ದಾರೆ ನೋಡಿ. ನಿನ್ನೆ ಒಂದು ಸೆಕೆಂಡ್, ಇದು ಕೂಡ ಲೈವ್ ಆಟ ಸ್ನೇಹಿತರೆ. ನಿಮಗೆ ಇಲ್ಲಿ ನೀವು ನೋಡಿದಾಗ ನಿನ್ನೆ ಇದೆಯಾ ಡೇಟ್ 18 ಡಿಸೆಂಬರ್ಗೆ 18 ಡಿಸೆಂಬರ್ಗೆ ನಿಮಗೆ 9:42ಕ್ಕೆ ತೊಗೊಂಡು 10 ಗಂಟೆ 3ಕ್ಕೆ ಎಕ್ಸಿಟ್ ಆಗಿದೆ. ಈ ಥರ ಆದಾಗ ನಿನ್ನೆ ನೋಡಿ 1 ಲಾಟ್ಗೆ 1117 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ ಸ್ನೇಹಿತರೆ. ಇಲ್ಲಿ 2x ಅಂತಿದೆ, ಅವರು ಇಂದು 2x ಮಾಡಿದ್ದಾರೆ. ನಿನ್ನೆ 1 ಲಾಟಲ್ಲಿತ್ತು, ಇಂದು 2 ಲಾಟಲ್ಲಿ ಇವರು ಟ್ರೇಡ್ ಮಾಡಿದ್ದಾರೆ. 2 ಲಾಟಿಗೆ ಎಷ್ಟಾಗಿದೆ ನೋಡೋಣ. ಇಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಯೂಸ್ ಮಾಡಿಕೊಂಡು ನಿಮಗೆ ಓವರಾಲ್ ಆಗಿ 19 ಡಿಸೆಂಬರ್ಗೆ ನೋಡಿ 19 ಡಿಸೆಂಬರ್ಗೆ 9:18ಕ್ಕೆ ಬೈ ಆಗಿದೆ. ನೆಕ್ಸ್ಟ್ ನೋಡಿ 9:31ಕ್ಕೆ ಇಲ್ಲಿ ಯೂನಿವರ್ಸಲ್ ಎಕ್ಸಿಟ್ ಆಗಿದೆ. ದಟ್ ಮೀನ್ಸ್ ಇವರು ಮ್ಯಾನ್ಯುವಲ್ ಆಗಿ ಎಕ್ಸಿಟ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಥವಾ ನಮ್ಮ ಅಲ್ಗೋ ಮಾಡಿರೋದಲ್ಲ, ಇವರು ಮ್ಯಾನ್ಯುವಲ್ ಆಗಿ ಎಕ್ಸಿಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಿ 9:31ಗೆ ಯೂನಿವರ್ಸಲ್ ಎಕ್ಸಿಟ್ ಅಂತ ತೋರಿಸ್ತಾ ಇದೆ. ಬಟ್ ನಿಮಗೆ ಮ್ಯಾನ್ಯುವಲ್ ಆಗಿ ಈ ಒಂದು ಸ್ಟ್ರಾಟಜಿಯಲ್ಲಿ ಇಂಟರ್ಪ್ರಿಟೇಷನ್ ಆಗ್ಬಾರ್ದು, ಮ್ಯಾನ್ಯುವಲ್ ಆಗಿ ವರ್ಕ್ ಮಾಡಬಾರ್ದು. ಅಲ್ಗೋ ತಾನ ಆಟೋಮೆಟಿಕ್ ಆಗಿ ಪ್ರಾಫಿಟ್ ಅಥವಾ ಲಾಸನ್ನು ಬುಕ್ ಮಾಡ್ಕೊಂಬರುತ್ತೆ ಸ್ನೇಹಿತರೆ. ಇದು ಆಟೋಮೆಟಿಕ್ ಆಗಿ ಮಾಡ್ಕೊಂಬರುತ್ತೆ. ಬಟ್ ಡೋಂಟ್ ಡೂ ಎನಿಥಿಂಗ್ ಈ ಒಂದು ಸ್ಟ್ರಾಟಜಿಯಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೇನೆ. ಬಟ್ ಇಲ್ಲೊಬ್ರು ನೋಡಿ, ಇವರು ಕೂಡ ನಿಮಗೆ ಮ್ಯಾನ್ಯುವಲ್ ಆಗಿ ಎಕ್ಸಿಟ್ ಮಾಡಿದ್ದಾರೆ ನೋಡಿ. ಮ್ಯಾನ್ಯುವಲ್ ಆಗಿ ಮಾಡಬಾರ್ದು ಸ್ನೇಹಿತರೆ. ಆ ಒಂದು ಸಂದರ್ಭದಲ್ಲಿ ಬಿಗ್ ಪ್ರಾಫಿಟ್ನ ಮಿಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ 19 ಡಿಸೆಂಬರ್ಗೆ ಇಂದು 9:19ಗೆ ಎಂಟ್ರಿ ಆಗಿದೆ. 9:19ಕ್ಕೆ 9:39ಕ್ಕೆ ಇವರು ಯೂನಿವರ್ಸಲ್ ಆಗಿ ಎಕ್ಸಿಟ್ ಮಾಡಿದ್ದಾರೆ, ಅಂದರೆ ಮ್ಯಾನ್ಯುವಲ್ ಆಗಿ ಎಕ್ಸಿಟ್ ಮಾಡಿದರೆ. ಡೋಂಟ್ ಡೂ ದಿಸ್. ಈ ಥರ ನೀವು ಮಾಡಬಾರ್ದು ಸ್ನೇಹಿತರೆ. ಓನ್ಲಿ ನೀವು ಈ ಒಂದು ಅಲ್ಗೋಕ್ಕೆ ತೊಗೊಬಿಟ್ಟಾಗ ಅದು ಆಟೋಮೆಟಿಕ್ ಆಗಿ ಟ್ರೈಲಿಂಗ್ ಸ್ಟಾಪ್ ಲಾಸನ್ನು ಸೆಟ್ ಮಾಡಿರೋದ್ರಿಂದ ಆಟೋಮೆಟಿಕ್ ಆಗಿ ತಮಗೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಬರ್ತೀವಿ. ಇಲ್ಲಿ ನೋಡಿ 1961 ಬುಕ್ ಮಾಡಿದ್ರು, ನಮ್ಮದು 1700 ಆಗಿದೆ ಅಷ್ಟೇ. ನೋಡಿ ಇವರು ಪೇಪರ್ ಟ್ರೇಡಿಂಗ್ ಡಿಪ್ಲೈ ಮಾಡ್ತಾರೆ. ತಾವು ಕೂಡ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು. ಇವರೊಬ್ರು ನೋಡಿ, ಇಲ್ಲಿ ನೋಡಿ ಇದು ಅಲ್ಗೋ ಮಾಡಿರೋದು. ಇಲ್ಲಿ ನೋಡಿ 9:18ಗೆ ಎಂಟ್ರಿ ಆಗಿದೆ, 9:18ಕ್ಕೆ 9:45ಕ್ಕೆ ಎಕ್ಸಿಟ್ ಆಗಿದೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಯೂಸ್ ಮಾಡ್ಕೊಂಡು ನಿಮಗೆ 1789 ರೂಪಾಯಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಬಂದಿದೆ ಸ್ನೇಹಿತರೆ. ಇದು ನಿಮಗೆ ನೋಡಿ ಸ್ಟ್ರಾಟಜಿನ ಯಾವಾಗಲೂ ಯಾವುದೇ ಸ್ಟ್ರಾಟಜಿ ಆಗಲಿ ನಿಮಗೆ ಡೋಂಟ್ ಡಿಪ್ಲೈ ಇನ್ ದ ಮಾರ್ಕೆಟ್ ಅವರ್ಸಲ್ಲಿ ಡಿಪ್ಲೈ ಮಾಡಬಾರ್ದು ಸ್ನೇಹಿತರೆ. ನೆಕ್ಸ್ಟ್ ಡಿಪ್ಲಾಯ್ ಬಿಫೋರ್ 9 AM ಆರ್ ಆಫ್ಟರ್ 4 PM. ನಿಮಗೆ ಬೆಳಗ್ಗೆ 9 ಗಂಟೆ ಬಿಫೋರ್ನ ಡಿಪ್ಲೈ ಮಾಡಬೇಕು, ಅಥವಾ ಮಧ್ಯಾಹ್ನ 4 ಗಂಟೆ ನಂತರ ತಾವು ಈ ಒಂದು ಸ್ಟ್ರಾಟಜಿನ ಡಿಪ್ಲೈ ಮಾಡಿ ಫ್ರೀಯಾಗಿ ತಾವು ಕೂಡ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಟ್ರೇಡರ್ ಅಕೌಂಟಲ್ಲಿ, ತಮ್ಮ ಟ್ರೇಡರ್ ಅಕೌಂಟಲ್ಲಿ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು. ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಸ್ನೇಹಿತರೆ.
ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು.